ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹ 22ನೇ ದಿನದ ಕಡೆಗೆ ಹೋಗ್ತಾ ಇದೆ. ಆ ಸನ್ನಿವೇಶದಲ್ಲಿ ಕೋರ್ಟುಗಳು ಸಹ ಈಗ ಆತಂಕವನ್ನ ವ್ಯಕ್ತಪಡಿಸಿದವೆ. ಅವರಿಗೆ ಏನು ಆಗಬೇಕು ಅದನ್ನ ನೋಡಿ ಅಂತ ಸೂಚನೆಗಳನ್ನ ಕೊಟ್ಟಿದ್ದಾವೆ. ಇನ್ನೊಂದು ಕಡೆ 20ನೇ ತಾರೀಕು, ಜುಲೈ 20ನೇ ತಾರೀಕು ಸಂಸತ್ತಿಗೆ ಸಂಸತ್ತಿಗೆ ನಾವು ರ್ಯಾಲಿ ಹೋಗ್ತೀವಿ ಅಂತ ಕಾಕ್ರೋಚ್ ಜನತಾ ಪಾರ್ಟಿ ಅವರು ಹೇಳ್ಕೊಂಡಿದ್ದಾರೆ. ಆ ರ್ಯಾಲಿಯಲ್ಲಿ ಹೇಗಾದರೂ ಸರಿ ನಾವು ಸೋನಂ ವಾಂಗ್ಚುಕ್ ಅವರನ್ನು ಸಹ ಎತ್ಕೊಂಡು ಹೋಗ್ತೀವಿ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಸೋನಂ ವಾಂಗ್ಚುಕ್ ಮಾತ್ರ ಅಲ್ಲ, ಒಂದಷ್ಟು ಸ್ಟೂಡೆಂಟ್ ಲೀಡರ್ಸು ಸಹ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಿದ್ದಾರೆ. ಅವರು ಸಹ 21 ದಿನಗಳಿಂದ ಏನು ಊಟ ಮಾಡಿಲ್ಲ. 5-6 ಜನ ಅವರು ಸಹ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅವರು ಉಪವಾಸದ ಭಾಗವಾಗಿದ್ದಾರೆ. ಸೊ ಅಷ್ಟೂ ಜನರನ್ನ ನಾವು ಹೇಗಾದ್ರೂ ಮಾಡಿ ಸಾಗಿಸ್ತೀವಿ. ಬಟ್ ನಮ್ಮ ಮಾರ್ಚ್ ಏನಿದೆ ಸಂಸತ್ತಿಗೆ, ನಮ್ಮ ಮೆರವಣಿಗೆ ಏನಿದೆ ಅದು ಹೋಗೇ ಹೋಗುತ್ತೆ ಅಂತ ಈ ಕಡೆ ಕಾಕ್ರೋಚ್ ಜನತಾ ಪಾರ್ಟಿಯ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಹೇಳ್ಕೊಂಡಿದ್ದಾರೆ. ಇದರ ನಡುವೆ ಎರಡು ಉದ್ದೇಶಗಳು ಪೂರೈಸಿದಂತಾಗುತ್ತೆ ಒಂದು ಕೆಲಸದಿಂದ ಅಂತ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ತನ್ನ ಮಾಸ್ಟರ್ ಪ್ಲಾನ್ ಅನ್ನ ರೆಡಿ ಮಾಡ್ಕೊಂಡಿದೆ ಅನ್ನುವಂತಹ ಸುದ್ದಿ ಬರ್ತಾ ಇದೆ. ಅದು ಏನು ಅಂದ್ರೆ ಸೋನಂ ವಾಂಗ್ಚುಕ್ ಅವರಿಗೆ ಬಲವಂತದಿಂದ ಆಹಾರವನ್ನ ನೀಡೋದು, ಫೋರ್ಸ್ ಫೀಡಿಂಗ್ ಮಾಡೋದು. ಹಾಗಾದ್ರೆ ಫೋರ್ಸ್ ಫೀಡಿಂಗ್ ಅಂದ್ರೆ ಏನು ಮಾಡಬಹುದು, ಹೇಗೆ ಮಾಡಬಹುದು? ಭಾರತದ ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಯಾವ ರೀತಿಯಲ್ಲಿ ಇದೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಈ ಸೋನಂ ವಾಂಗ್ಚುಕ್ ಅವರ ಮರಣಾಂತರ ಉಪವಾಸ ಯಾಕೆ ನಡೀತಾ ಇದೆ ಅನ್ನೋದು ನಿಮಗೆಲ್ಲ ಪ್ರತಿದಿನ ಹೇಳ್ತಾನೆ ಇದ್ದೀನಿ, ಮತ್ತೆ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಈಗ ಅವರ ಉಪವಾಸ ಸತ್ಯಾಗ್ರಹ 21ನೇ ದಿನಕ್ಕೆ ಹೋಗಿರೋದ್ರಿಂದ ಅವರು ಸಿಕ್ಕಾಪಟ್ಟೆ ಕೃಷಿ ಆಗಿದ್ದಾರೆ. 9-9.5 ಕೆಜಿ ತೂಕ ಇಳಿಸ್ಕೊಂಡಿದ್ದಾರೆ. ಅವರ ದೇಹದಲ್ಲಿ ಬಿ ಪಿ, ಶುಗರು, ಅಂಗಾಂಗಗಳು ಎಲ್ಲವೂ ಸಹ ಕ್ಷೀಣಿಸ್ತಾ ಇದೆ. ಹಾಗಾಗಿ ಇನ್ನು ಕೆಲವೇ ದಿನಗಳಲ್ಲಿ, ಒಂದೆರಡು ದಿನಗಳಲ್ಲಿ ಏನೂ ಆಹಾರ ಸೇವಿಸದೆ ಹೋದ್ರೆ ಅವರ ವಯಸ್ಸಿಗೆ ದೊಡ್ಡ ಆಪತ್ತು ಎದುರಾಗೋ ಸಾಧ್ಯತೆ ಇದೆ ಅಂತ ಡಾಕ್ಟರ್ಗಳು ಸಹ ಹೇಳ್ತಿದ್ದಾರೆ. ಅದನ್ನೇ ಇಟ್ಕೊಂಡು ಕೋರ್ಟಿಗೆ ಹೋಗಿದ್ರು ಒಬ್ರು, ರಾಕೇಶ್ ಕುಮಾರ್ ಸೈನಿ ಅನ್ನುವಂಥವ್ರು. ಅವರಿಗೆ ಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿದೆ, ಸರ್ಕಾರ ಏನಾಗಬೇಕು ಅದನ್ನು ನೋಡಬೇಕು ಅಂತ ಹೇಳಿ. ಇದರ ನಡುವೆ ಕಾಂಗ್ರೆಸ್ ಸಹ ತನ್ನ ಬೆಂಬಲವನ್ನ ಎಕ್ಸ್ಟೆಂಡ್ ಮಾಡಿದೆ ಇದಕ್ಕೆ. ಇಲ್ಲಿಯವರೆಗೆ ಕಾಂಗ್ರೆಸ್ ಮಾಡಿರಲಿಲ್ಲ. ಕಾರಣ, ಕಾಕ್ರೋಚ್ ಜನತಾ ಪಾರ್ಟಿಯ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ರಾಹುಲ್ ಗಾಂಧಿಯನ್ನ ಸಾಕಷ್ಟು ಬಾರಿ ಟೀಕಿಸಿರೋದು ಅದು ಒಂದು ಕಾರಣ ಅಂತ ಹೇಳಲಾಗ್ತಿದೆ. ಆದರೂ ಕೊನೆಗೀಗ ವಿಧಿ ಇಲ್ಲ, ಎಲ್ಲರೂ ಸಹ ಆ ಕಡೆಗೆ ನೋಡ್ತಿರೋದ್ರಿಂದ ಈ ಒಂದು ಆಂದೋಲನಕ್ಕೆ ನಾವು ಬೆಂಬಲ ಕೊಡಲೇಬೇಕು ಅಂತ ಕಾಂಗ್ರೆಸ್ ಡಿಸೈಡ್ ಮಾಡಿದೆ. ಹಾಗಾಗಿ ನಿನ್ನೆ ಪವನ್ ಖೇರಾನ ಕಳಿಸಲಾಗಿತ್ತು. ಅಲ್ಲಿ ಹೋಗಿ ಪವನ್ ಖೇರಾ ಬೆಂಬಲವನ್ನು ಸೂಚಿಸಿ ಬಂದಿದ್ದಾರೆ. ರಾಹುಲ್ ಗಾಂಧಿ ಪರವಾಗಿ ಭರವಸೆಯನ್ನು ಕೊಟ್ಟು ಬಂದಿದ್ದಾರೆ. ಸೊ ಈಗ ಸರ್ಕಾರದ ಮೇಲೆ ಎಲ್ಲರ ದೃಷ್ಟಿ ಇರೋದು. ಇಡೀ ಪ್ರತಿಪಕ್ಷ ಸೋನಂ ವಾಂಗ್ಚುಕ್ ಪರ ಇದೆ, ಪ್ರಜ್ಞಾವಂತ ಸಮಾಜ ಸೋನಂ ವಾಂಗ್ಚುಕ್ ಪರ ಇದೆ, ಮಾನವೀಯತೆ ಉಳ್ಳಂತಹ ಸೂಪರ್ ಸ್ಟಾರ್ಗಳು, ಕ್ರಿಕೆಟ್ ಸ್ಟಾರ್ಗಳಿಂದ ಹಿಡಿದು ಹೋರಾಟಗಾರರು, ಲಾಯರ್ಗಳು, ಡಾಕ್ಟರ್ಗಳು ಎಲ್ಲರೂ ಸಹ ಸೋನಂ ವಾಂಗ್ಚುಕ್ ಪರ ಹೇಳಿಕೆಗಳನ್ನು ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಈಗ ಒಬ್ಬಂಟಿ ಆಗಿರುವಂಥದ್ದು ಅಮಾನವೀಯ ಮನಸ್ಥಿತಿಯಲ್ಲಿ ಸುಮ್ಮನೆ ನೋಡ್ತಾ ಕೂತಿರುವಂತಹ ಮೋದಿ ಸರ್ಕಾರ ಮಾತ್ರ. ಸೊ ಮೋದಿ ಸರ್ಕಾರಕ್ಕೆ ಈಗ ಎರಡು ಆಪತ್ತುಗಳು ಎದುರಾಗಿದ್ದಾವೆ. ಒಂದು, ಸೋನಂ ವಾಂಗ್ಚುಕ್ ಜೀವಕ್ಕೇನಾದರೂ ಅಪಾಯ ಆದರೆ ಅದು ಬೇರೆದೇ ರೀತಿಯಾದಂತಹ ಒಂದು ತಿರುವನ್ನು ಪಡೆದುಕೊಳ್ಳಬಹುದು. ಯಾಕಂದ್ರೆ ದಿಸ್ ಇನ್ವಾಲ್ವ್ಸ್ ಜೆನ್ಜಿ ಜೆನ್ಜಿಯನ್ನು ಒಳಗೊಂಡಂತಹ ವಿಚಾರ ಆಗಿರೋದ್ರಿಂದ ಏನು ಬೇಕಾದ್ರೂ ನಡೀಬಹುದು ಅಂತ ಅದಕ್ಕೆ ಅವಕಾಶ ಮಾಡಿಕೊಡಬಾರದು. ಅಂದ್ರೆ ಸೋನಂ ವಾಂಗ್ಚುಕ್ ಅವರ ಉಪವಾಸವನ್ನ ಅಂತ್ಯಗೊಳಿಸಬೇಕು ಒಂದು. ಎರಡನೇದು, 20ನೇ ತಾರೀಕು ಪಾರ್ಲಿಮೆಂಟ್ಗೆ ಏನು ಮಾರ್ಚ್ ಇದೆ ಅದನ್ನು ಹೇಗಾದ್ರೂ ಮಾಡಿ ತಡಿಬೇಕು. ಸಿಕ್ಕಾಪಟ್ಟೆ ಫೋರ್ಸ್ ಬಳಸೋಕ್ಕೂ ಆಗಲ್ಲ, ಯಾಕಂದ್ರೆ ಇಡೀ ದೇಶ ಅದರ ಬಗ್ಗೆ ಗಮನ ಹರಿಸಿ ನೋಡ್ತಾ ಇದೆ. ಎಲ್ಲ ಕಡೆ ಚರ್ಚೆಗಳು ನಡೀತಾ ಇದೆ. ಹಾಗಾಗಿ ಈ ಹಿಂದೆ ಕುಸ್ತಿಪಟುಗಳನ್ನ ಅಡ್ಡಗಟ್ಟಿದಂತೆ, ಪಾರ್ಲಿಮೆಂಟ್ಗೆ ಬರದಂಗೆ ಅವ್ರ ಮೇಲೆ ದೌರ್ಜನ್ಯ ಮಾಡದಂತೆ, ಬೇರೆ ಪ್ರತಿಭಟನೆಗಳು ನಡೆದಾಗ ಆ ರೀತಿಯಾಗಿ ತಡೆದು 144 ಸೆಕ್ಷನ್ ಹಾಕೋದು, ಪೊಲೀಸರನ್ನ ಬಳಸೋದು, CRPF ನ ಬಳಸೋದು ಈಗ ಸಾಧ್ಯ ಇಲ್ಲ. ದೊಡ್ಡ ಮಟ್ಟದಲ್ಲಿ ಫೋರ್ಸ್ ಬಳಸೋಕ್ ಸಾಧ್ಯ ಇಲ್ಲ. ಹಾಗಾದ್ರೆ ಏನ್ ಮಾಡಬಹುದು? ಇಡೀ ಒಂದು ಆಂದೋಲನವನ್ನೇ ಬೇರೆ ರೀತಿಯಾಗಿ ತಿರುಗಿಸ್ಕೊಡ್ಬಹುದು. ಏನದು? ಫೋರ್ಸ್ ಫೀಡ್ ಮಾಡೋದು. ಅವತ್ತೇ ಫೋರ್ಸ್ ಫೀಡಿಂಗ್ ಇಟ್ಕೊಂಡ್ಬಿಟ್ರೆ ಅವ್ರನ್ನ ಅಲ್ಲೇ ಕಟ್ಟಿ ಹಾಕ್ಬೋದು.
ಜಂತರ್ ಮಂತರ್ನಲ್ಲೇ ಕಟ್ಟಿ ಹಾಕ್ಬೋದು. ಅವರ ಆ ಮಾರ್ಚ್ ಏನಿದೆ ಪಾರ್ಲಿಮೆಂಟಿಗೆ ಅದನ್ನ ನಿಲ್ಲಿಸ್ಬೋದು. ಸೊ ಆ ಎರಡು ಉದ್ದೇಶಗಳಿಗೆ ಈಗ ಫೋರ್ಸ್ ಫೀಡಿಂಗ್ ಅನ್ನು ಮಾಡ್ತಿರುವಂಥದ್ದು. ಅವ್ರು ಕಟ್ಟಿ ಹಾಕೋದೊಂದು, ಇರೋ ಜಾಗದಲ್ಲೇ ಇರೋಂಗ್ ಮಾಡೋದು, ಇನ್ನೊಂದು ಅವರ ಜೀವ ಉಳಿಸಿದೀವಿ ಅಂತಲೂ ಸಹ ಹೇಳ್ಕೊಳ್ಬಹುದು ಅಂತ. ಸೊ ಈಗ ಫೋರ್ಸ್ ಫೀಡಿಂಗ್ ಅಂದ್ರೆ ಏನ್ ಮಾಡ್ತಾರೆ? ಇದನ್ನ ನಾವು ಈ ಹಿಂದೆ ಇರೋಮ್ ಶರ್ಮಿಳಾ ಅನ್ನುವಂತಹ ಮಹಿಳೆ, ಉಕ್ಕಿನ ಮಹಿಳೆ ಅಂತ ಕರೆದ್ವಿ ನಾವು. ಸುಮಾರು 16 ವರ್ಷ ಆಕೆ ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ಲು. ಯಾಕೆ? ಮಣಿಪುರ ಮತ್ತು ಅಸ್ಸಾಂನಲ್ಲಿ ಆಸ್ಪಾ ಏನಿತ್ತಲ್ಲ, ಸ್ಪೆಷಲ್ ಫೋರ್ಸಸ್ಗೆ ಪವರ್ಸ್ ಇತ್ತು, ಆರ್ಮಿಗೆ ಸಿಕ್ಕಾಪಟ್ಟೆ ಪವರ್ಸ್ ಇತ್ತು. ಅವ್ರು ಯಾರನ್ನ ಬೇಕಾದ್ರೂ ಕೊಲ್ಲಬಹುದಾಗಿತ್ತು, ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು. ಅದರ ವಿರುದ್ಧ ಆಕೆ ಪ್ರತಿಭಟನೆ ಮಾಡ್ತಾ ಊಟ ಬಿಟ್ಟಿದ್ರು. ಅದಕ್ಕೆ ಕೋರ್ಟ್ಗಳ ಆದೇಶದ ಮೇರೆಗೆ ಅಂದಿನ ಸರ್ಕಾರ ಆಕೆಗೆ ಫೋರ್ಸ್ ಫೀಡಿಂಗ್ ಮಾಡಿದ್ರು. ನಿರಂತರವಾಗಿ ಅವ್ರ ಮೂಗಿಗೆ ಪೈಪ್ ಹಾಕಿ ಆ ಮೂಲಕ ದ್ರವ ರೂಪದಲ್ಲಿ ಆಹಾರ ಹೋಗೋದು ಹಾಗೆ ಅದನ್ನ ನೋಡ್ಕೊಳ್ಳಾಯಿತು. ಬಲವಂತಕ್ಕೆ ಅವರನ್ನ ಬದುಕಿಸಿ ಇಡಲಾಗಿತ್ತು. ಆ ನಂತರ ಅವರು ಉಪವಾಸ 16 ವರ್ಷಗಳ ನಂತರ ಮುರಿದು ಅಷ್ಟು ದೊಡ್ಡ ಹೆಸರು ಮಾಡಿ, ಅಷ್ಟು ಹೋರಾಟ ಮಾಡಿ, ಪ್ರಾಣವನ್ನು ಲೆಕ್ಕಿಸದೆ ಒಂದು ಚಳುವಳಿಯನ್ನ ಮಾಡಿದಂತಹ ಮಹಿಳೆ ಎಲೆಕ್ಷನ್ಗೆ ನಿಂತರೆ ನಮ್ಮ ಜನ ಡೆಪಾಸಿಟ್ ಕೂಡ ವಾಪಸ್ ಬರದ ಮಟ್ಟಕ್ಕೆ ಓಟ್ ಕೊಟ್ಟು ಸೋಲಿಸ್ಬಿಟ್ರು ಆ ಮಹಿಳೆಯನ್ನ. ಸೊ ಅದು ಬೇರೆ ವಿಚಾರ. ಸೊ ಈಗ ಫೋರ್ಸ್ ಫೀಡಿಂಗ್ ಅಂದ್ರೆ ಇಂತಹದೊಂದು ಉದಾಹರಣೆ ಇದೆ ನಮ್ಮ ಮುಂದೆ. ಹಾಗಾದ್ರೆ ಕಾನೂನು ಏನು ಹೇಳುತ್ತೆ? ಭಾರತೀಯ ಕಾನೂನಿನಲ್ಲಿ ಈ ರೀತಿಯಾದದಕ್ಕೆ ಯಾವುದೇ ರೀತಿಯಾದಂತಹ ಸ್ಪಷ್ಟವಾದಂತಹ ಡೆಫಿನೇಷನ್, ವ್ಯಾಖ್ಯಾನ ಇಲ್ಲ. ಯಾಕಂದ್ರೆ ಅದನ್ನ ಯಾರು ಎದುರು ನೋಡಿಲ್ಲ. ಸೊ ಹಾಗಾಗಿ ಸ್ಪಷ್ಟವಾದ್ದೇನೂ ಇಲ್ಲ. ಆದರೆ ಅಲ್ಲೂ ಇನ್ನು ಸಂವಿಧಾನದಲ್ಲಿ ಒಂದು ವಿಚಾರ ಇದೆ, ಬದುಕುವ ಹಕ್ಕು. ಇನ್ನು ಪೊಲೀಸ್ ಲೆಕ್ಕದಲ್ಲಿ ಇನ್ನೊಂದು ವಿಚಾರ ಇದೆ, ಅಟೆಂಪ್ಟ್ ಟು ಸೂಯಿಸೈಡ್, ಆತ್ಮಹತ್ಯೆಗೆ ಯತ್ನ. ಊಟ ಬಿಟ್ಟಿದ್ದೀರಿ, ನೀವೇ ಬಿಟ್ಟಿದ್ದೀರಿ ಅಂದ್ರೆ ನೀವು ಆತ್ಮಹತ್ಯೆಗೆ ಯತ್ನ ಮಾಡ್ತಿದ್ದೀರಿ ಅಂತ. ಈ ಕಡೆ ಸಂವಿಧಾನದಲ್ಲಿ ಬದುಕುವ ಹಕ್ಕು, ಮೂಲಭೂತ ಹಕ್ಕು. ಸೊ ಅದನ್ನ ಬಳಸ್ಕೊಂಡು ಸರ್ಕಾರ ಫೋರ್ಸ್ ಫೀಡಿಂಗಿಗೆ ಮುಂದಾಗತ್ತೆ. ಈಗ ಏನ್ ಮಾಡ್ತಾರೆ? ಲಿಕ್ವಿಡ್ ಫಸ್ಟ್ ಅವ್ರನ್ನ ಬಲವಂತಕ್ಕೆ ಎತ್ಕೊಂಡೋಗಿ ಆಸ್ಪತ್ರೆಯಲ್ಲಿ ಮಲಗಿಸ್ತಾರೆ. ಆಸ್ಪತ್ರೆಯಲ್ಲಿ ಮಲಗಿಸಿ ಸಿರಿಂಜ್ಗಳನ್ನ ಹಾಕಿ, ಸೆಲೈನನ್ನ ಹಾಕಿ ಅವರಿಗೆ ಗ್ಲೂಕೋಸ್ ಹತ್ತಿಸುವಂತಹ ಪ್ರಯತ್ನ ಮಾಡ್ತಾರೆ. ಆ ನಂತರ ಅವರಿಗೆ ಮೂಗಿನ ಮೂಲಕ, ಬಾಯಿಯಿಂದ ಅವರು ಸಹಕರಿಸಲಿಲ್ಲ ಅಂದ್ರೆ ಮೂಗಿನ ಮೂಲಕ ದ್ರವ ರೂಪದಲ್ಲಿ, ಅದು ಔಷಧಿಯ ರೂಪದಲ್ಲಿ ಅಥವಾ ದ್ರವ ರೂಪದಲ್ಲಿ ಅವರಿಗೆ ಆಹಾರವನ್ನು ಕೊಡುವಂತಹದಕ್ಕೆ ಏರ್ಪಾಟುಗಳನ್ನ ಮಾಡ್ತಾರೆ. ಅದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಹಾಕಿ ಬಲವಂತಕ್ಕೆ ಅವರನ್ನ ಬದುಕಿಸಿ ಇಡುವಂತಹ, ಅವರ ದೇಹಕ್ಕೆ ಆಹಾರ ಸೇರುವಂತೆ ಮಾಡುವಂತಹ ಕೆಲಸವನ್ನ ಸರ್ಕಾರ ಮಾಡುತ್ತೆ. ಇದಕ್ಕೆ ಕೋರ್ಟುಗಳು ಸಹ ಒಪ್ತವೆ. ಯಾಕಂದ್ರೆ ಕೋರ್ಟು ಹೇಳುವಂತಹದ್ದು ಬದುಕಲೇಬೇಕು, ಜೀವ ಅಮೂಲ್ಯವಾದದ್ದು, ಯಾರನ್ನು ಸಾಯೋಕೆ ಬಿಡಬಾರ್ದು, ನಮ್ಮ ಕಣ್ಣೆದುರಿಗೆ ಯಾರನ್ನು ಸಾಯೋದಕ್ಕೆ ಬಿಡಬಾರ್ದು. ಅದನ್ನೇ ಮೊನ್ನೆ ಹೈಕೋರ್ಟ್ ಹೇಳಿತ್ತು. PIL ಹಾಕಿದಾಗ ಅದನ್ನೇ ಹೇಳಿತ್ತು, ಒಂದು ಜೀವ ಅಮೂಲ್ಯವಾದದ್ದು, ಅದನ್ನ ಕಾಪಾಡಬೇಕು. ಸರ್ಕಾರ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅತಿ ಶೀಘ್ರವಾಗಿ ಒಂದು ನಿರ್ಧಾರಕ್ಕೆ ಬರಬೇಕು ಅಂತ ಹೇಳಿದೆ. ಸೊ ಅದನ್ನು ಬಳಸ್ಕೊಳ್ತಾರೆ, ಈ ಎಲ್ಲಾ ಆಪ್ಷನ್ಗಳನ್ನು ಬಳಸ್ಕೊಳ್ತಾರೆ, ಅವರಿಗೆ ಫೋರ್ಸ್ ಫೀಡಿಂಗ್ ಅನ್ನು ಮಾಡ್ತಾರೆ. ಯಾವತ್ತು? 20ನೇ ತಾರೀಕೆ ಮಾಡೋ ಸಾಧ್ಯತೆ ಇದೆ. ಆ ಮೂಲಕ ಈ ಡ್ರಾಮಾ ನಡುವೆ ಸಂಸತ್ತಿಗೆ ಹೋಗ್ಬೇಕಲ್ಲ ಇವರು, ಅದು ನಿಂತು ಹೋಗುತ್ತೆ. ಇದು ನರೇಂದ್ರ ಮೋದಿ, ಅಮಿತ್ ಶಾ, BJP, ಸಂಘ ಪರಿವಾರ ಇವರೆಲ್ಲರೂ ಹಾಕೊಂಡಿರೋ ಸ್ಕೆಚ್ ಅಂತ ನಮಗೀಗ ಮಾಹಿತಿ ಬರ್ತಾ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ. ನಾಡಿದ್ದೆ ಅದು, ಅವತ್ತು ಏನಾಗತ್ತೆ, ಏನ್ ಡ್ರಾಮಾ ನಡೆಯುತ್ತೆ, ಅಥವಾ ಸೋನಂ ವಾಂಗ್ಚುಕ್ ಬಗ್ಗೋದಿಲ್ವಾ? ಯಾಕಂದ್ರೆ ಅವ್ರು ಹೇಳ್ಕೊಂಡಿದ್ದಾರೆ, ಸತ್ರು ದೆವ್ವಾಗಿ ಬೇಕಾದ್ರೆ ಬಂದು ಹೋರಾಟ ಮಾಡ್ತೀನಿ, ಆದ್ರೆ ನಾನು ನನ್ನ ಬೇಡಿಕೆ ಈಡೇರದೆ ಊಟ ಮಾಡಲ್ಲ ಅಂತ ಹೇಳಿದ್ದಾರೆ. ಬಟ್ ಸಾಕಷ್ಟು ಜನ ರಾಜಕಾರಣಿಗಳು, ಹಿರಿಯರು ಎಲ್ಲರೂ ಬಂದು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾರೆ, ಊಟ ಮಾಡಿ ಈ ಅಮಾನವೀಯ ಕ್ರೂರ ಸರ್ಕಾರವನ್ನು ನಂಬಿ ಜೀವ ಬಿಡಬೇಡಿ ಅಷ್ಟೇ. ನೋಡೋಣ ಏನಾಗುತ್ತೆ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.